ಇದೇ ಪ್ರಕಾರವಾಗಿ ಇಲ್ಲಿ ಇಷ್ಟೊಂದು ಕಷ್ಟದೈತಿ. ಅದಕ್ಕೆ ಅಗದಿ ಸರಳ ಉಪಾಯ ಯಾವ್ದಪ್ಪ ಅಂದ್ರೆ ನಮ್ದು ಪಂಢರಪುರ ಅಂತ. ಅದೇಂಗ್ರಿ ಸರಳ ಉಪಾಯ? ಹೌದಪ್ಪ, ಇಲ್ಲಿಂದ ನಾವೇನೈತಲ್ಲ ಸೂರ್ಯಮಾಲಿನ ದಿಂಡಿ ಹೋಗ್ತದೆ. ಶಬರಿ ಮಾತೆ ತಾಯಿ ಜಗದಂಬ ಶಬರಿ ಮಾತೆಯಿಂದ ದಿಂಡಿ ಹೋಗತಿ. ದಿಂಡ್ಯಾಗ ಹೋದಿವ ಅಂದ್ರ ಮುಂಜಾನೆ ಎದ್ದು ಕೂಡಲೇ ಕಾಕಡ ಆರ್ತಿ, ಬೆಳಗ್ಗೆ ಎದ್ದು ಕೂಡಲೇ ಶುಂಠಿ ಚಾ ಅಥವಾ ಬೆಲ್ಲದ ಚಾ ಏನ್ ಬೆಟ್ಟಿ ಬಿಸಿನೀರ, ಆಮೇಲೆ ಬಿಸಿನೀರ್ ಜಳಕ, ಆಮೇಲೆ ಅಲ್ಲಿಂದ ಹಂಗೆ ನಾಷ್ಟ ಆದ ಕೂಡಲೇ ಮಧ್ಯಾಹ್ನ ಮತ್ತು ಊಟ ಆದ ಕೂಡಲೇ ಪ್ರವಚನ, ಆಮೇಲೆ ಫರಾಳ, ಆಮೇಲೆ ಮತ್ತೆ ಚಹಾ, ಮತ್ತ ರಾತ್ರಿ ಊಟ, ಮತ್ತೆಲ್ಲ ಏನ್ ಬೇಕಾದ ಪಚ್ಚ ಪಕ್ವಾಣಿ ನಿಂತಲ್ಲ ಸಿಗುವಂತ ಆಗತಿ. ತಮ್ಮ ಮಕ್ಕಳನ್ನ ಹೆಂಗ ಹೊಡೆದಾಗ ಕರ್ಕೊಂಡು ಹೋಗ್ತಾರ ಆ ಪ್ರಕಾರವಾಗಿ ನಿಂತಲ್ಲ ಈ ಸಂತರಿಕಂತ ಮಾಡ್ತಾವಂದ್ರ ತುಮಿ ಸಂತ ಮಾಯ ಬಾಪ ಕಾಯ ಮೇ ಪತಿತ ಕೀರ್ತಿ ವಾಣಿ ಅವತಾರ ತುಮ ಧರಾಯ ಕಾರಣ ಉದ್ಧಾರಾಯ ಜನ ಮಹಾನು. ಈ ಉದ್ಧಾರ ಇದು ಏನೈತಿ, ಈ ದೋಷಿತ ಮಂದಿ ಎಲ್ಲಾರು ಚಲೋ ಮಂದಿನ ಏನೋ ದೋಷಿತ ಮಂದಿನ ಎಲ್ಲಾರು ಒಂದ ಬಳಗ ಮಾಡಿ ಕ್ಯಾಶಿ ಹೆಂಗ ಹೋಳಿ ಹೆಂಗ ತನ್ನ 8 ಮಕ್ಕಳು ತಗೊಂಡು ಕ್ಯಾಶಿ ಯಾವ ಪ್ರಕಾರವಾಗಿ ತನ್ನ ಪುತ್ರದಲ್ಲಿ ಇದು ಮುಂದತ್ತು ಹೊಟ್ಯಾಗ ಹಂಗೇನೈತಿ ಇವ್ರು ಕರ್ಕೊಂಡು ಕ್ಯಾಶಿ ಹೋಗಿ ಪಂಢರಪುರ ದರ್ಶನ ಮಾಡ್ತಾರೆ. ಪಂಢರಪುರ ದರ್ಶನ ಮಾಡಿದ್ರೆ ಏನೇನ್ ಲಾಭ ಅದಪ್ಪ ನೋಡ್ರಿ, ಅಲ್ಲೇ ಐತಿ ಮಜಾ. ಏನಪ್ಪಾ ಅಂತಂದ್ರ ಪಂಢರಪುರ ನೋಡಿದ ಕೂಡಲೇ ಸಕಳೆ 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 ಗೆಲೆ ಪಾಪ ಗೆಲ್ಲದಿಗಂತ ವೈಕುಂಠ ಪಂಡರ ದೇಕಲ ಬರೇ ನೀವು ಅಲ್ಲಿ ಪಂಢರಪುರಕ್ಕ ದಿಂಡಿಗೆ ಹೋಗ್ರಿ. ನಿಮ್ ಮನ್ಯಾಗ ಒಬ್ಬಂಡಿಗರಿದ್ರ ಬಸ್ಸಿಗೆ ಹೋಗ್ರಿ, ಏನ್ ತೊಂದರೆ ಇಲ್ಲ. ಅಲ್ಲಿ ಹೋಗಿ ಇಳುವಳದಾಗ ಗಾಡಿಯಿಂದ ಹಿಂಗ ತೊಳಕ್ ಕಾಲಿಟ್ಟುಕೊಳ್ಳೆ ಪಂಢರಪುರದಾಗ ತಂದೆ ಭಗವಂತ ಪಂಢರನಾಥ ಅನಾಥ ರಕ್ಷಕ ಅಂತ ಹೇಳಿ ಕ್ಯಾಶ್ ಅಷ್ಟ ಅವಂಗೇನಿತಿ ನಮಸ್ಕಾರ ಮಾಡಿ ಬಿಟ್ರ ಏನು ಪಾಪ ಐತಿ ಎಲ್ಲ ಹೇಳು ಹೆಸರಾಗದಂಗ ಹೋಗ್ತೈತಿ. ಎರಡನೇದು ಸಕಳೆ ಸಕಳೆ ಮಸಳಿ ಪಾಪ ಗೆಲಿದಿಗಂತ್ರಿ ವೈಕುಂಠ ಪಂಡರ ದೇಕಲಿಯ ಸಕಳೆ ತೀರ್ಥ ಗಡ್ತಿ ಏಕವೇಳ ಚಂದ್ರಭಾಗ ದೇಕಲಿಯ. ನೀವು ಅಲ್ಲೇ ಇಲ್ಲೇ ಸ್ನಾನಕ್ಕೆ ಹೋಗುದು, ಕಾಶಿ ಹೋಗ್ಬೇಕಾರ 4 ಸಂಸಾರ 3-4 ವಾರ ಬೇಕಾಗತ್ತಿ. ತ್ರಿವೇಣಿ ಸಂಗಮ ಜಳಕ ಮಾಡ್ಬೇಕಂದ್ರ ಕನಿಷ್ಠ 2-3 ಸಾವಿರ ಕಿಲೋಮೀಟರ್ ಹೋಗ್ಬೇಕಾಗತ್ತಿ. ಅವೆಲ್ಲ ಬೇಡ. ಮತ್ತ ಅಲ್ಲಿ ಆಳಂದಿಗೆ ಹೋದ್ರು ಅಲ್ಲೂ ಏನೈತಿ 500-600 ಕಿಲೋಮೀಟರ್ ಹೋಗ್ಬೇಕಾಗತ್ತಿ. ಏನು ಬೇಡ, ಪಂಢರಪುರದಾಗ ಏನೈತಿಲ್ಲ ಸ್ನಾನ ಮಾಡಿಬಿಟ್ರ ಕೋಟಿ ತೀರ್ಥಗಳಿಗೆ ಸ್ನಾನ ಮಾಡಿದಂತ ಪುಣ್ಯ ಏನೈತಲ್ಲ ನಿಮ್ಮಲ್ಲಿ ಬರ್ತದೆ. ಸ್ನಾನ ಬೇಡ, ಅಥವಾ ಬ್ಯಾಸಿಗೆ ಹೋಗಿದ್ರಿಪ್ಪ ನೀರೇ ಇಲ್ಲ ಅಂದ್ರ ಬರೇ ಕಣ್ಣಿಲೆ ನೀರು ಹತ್ತದ ನೋಡಿದ್ರೆ ಸಾಕು, ಅಲ್ಲಿ ಸ್ನಾನ ಮಾಡಿ ಕೋಟಿ ತೀರ್ಥದೊಳಗೆ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ ಏನು ಕೇಳಿ, ಸಕಳೆ ಸಕಳೆ ಸಂತ ಏಕವೇಳ ಬೇಟಲಿಯ ಪುಂಡಲಿಕ ಎಲ್ಲಾ ಸಂತರ ಭೇಟಿ ಆಗ್ಬೇಕಾದ್ರೆ ಏನ್ ದೊಡ್ಡ ಕೆಲಸ ಇಲ್ಲ. ನೀವೇನೈತಿ ಅಲ್ಲೇ ಹೊಳಿದಂಡಿಗಿದ್ದಂತ ಪುಂಡಲಿಕರಾಗ ಭೇಟಿ ಆದ್ರೆ ಸಾಕು, ಎಲ್ಲಾ ಸಂತರ ಭೇಟಿ ಹಾಕದ. ಇದೊಂದು ಸ್ವಲ್ಪ ಹೊರಗಿಡನು, ಅದಕ್ಕೆ ಸರಿಸಿಡನು, ಒಂದು ವಿಷಯ ಹೇಳನು. ಅಷ್ಟ ಪುಂಡಲಿಕರಾಗಿ ಭೇಟಿ ಆಗಾಕ ಪಾಂಡ್ರಂಗಲ್ಲಿ ಬರ್ಬೇಕಾದ ಏನ ಕಾರಣಪ್ಪ ಅಂದ್ರ ತಾಯಿ ತಂದಿ ಸೇವೆ ಮಾಡಿದ, ಅಜ್ಜ ಅಮ್ಮನ ಸೇವೆ ಮಾಡಿದ, ಗುರು ಹಿರಿಯರ ಸೇವೆ ಮಾಡಿದ. ಅದಕ್ಕೆ ತಾವು ಏನೈತಲ್ಲ ಸೇವೆ ಮಾಡ್ತಾರಂತ ನಂಬೇನಿ. ನಿಮ್ ಮನೆಯೊಳಗ ಅಜ್ಜ ಅಮ್ಮ ತಾಯಿ ತಂದಿದ್ರ ದಯಮಾಡಿ ಸೇವೆ ಮಾಡ್ರಿ. ನೀವು ಪುಂಡ್ಲಿಕರಂಗ ಆ ಪರಮಾತ್ಮನ ಭಾಗ್ಯ ಪಡೀರಿ. ಇಲ್ಲೇನತ್ತಿ ಪುಂಡ್ಲಿಕನ ದೃಷ್ಟಿ ನೋಡಿದ್ರೆ ಇಷ್ಟ ಆತಿ. ಆಮೇಲೆ ತುಕಾಮನೆ ಜನ್ಮ ಆಲ್ಯಾಚೆ ಸಾರ್ಥಕ ವಿಠಲಾಚಿ ಏಕ ವೇಳನಿಕ. ಏನು ಬೇಡ, ನಿಮ್ ಜನ್ಮ ಸ್ವಾರ್ಥಕ ಆಗ್ಬೇಕ. ಸತ್ತಾಗ ಸ್ವಾರ್ಥಕ ಅಲ್ಲ, ಸತ್ತಾಗ ಮೋಕ್ಷ ಅಲ್ಲ, ಇದ್ದಾಗ ಸ್ವಾರ್ಥಕ ಆಗ್ಬೇಕಾರ ಪಂಢರಪುರಕ್ಕೆ ಒಮ್ಮೆ ಭೇಟಿ ಕೊಡ್ರಿ. ಒಮ್ಮೆ ಪಾಂಡ್ರಂಗ ವಿಠಲನ ಪಾದಕ್ಕೆ ಸಣ್ಣ ಹೋಗ್ರಿ. ಅಲ್ಲಿ ಏನಾಗತಿ ಸಾಕ್ಷಾತ್ ಪಾಂಡ್ರಂಗ ಏನಿಲ್ಲ ನಿಮ್ಮ ಜನ್ಮ ಸ್ವಾರ್ಥಕ ಮಾಡ್ತಂತ. ಅದೇ ಪ್ರಕಾರ ಇನ್ನೊಂದು ಅಗ್ನಿ ಮಹತ್ತರವಾದಂತ ವಿಷಯ ಕಿವಿ ಒಟ್ಟು ಕೇಳಿ. ಇದ್ರ ಹೆಸರೇನು? ಹುಲಿ ಗೊಪ್ಪ. ಹುಲಿ ಗೊಪ್ಪ. ಇಲ್ಲಿ ಒಬ್ಬ ಭಾಗವತ ರಾಮ ಕೃಷ್ಣ ಗೊಲ್ಲ ಅಂತ ಹೇಳಿ ಕ್ಯಾಶ್ ಒಬ್ಬಿದ್ದ. ಎಲ್ಲಿದ್ದ? ಕೃಷ್ಣ ಗೊಲ್ಲ ಅಂತ ಹೇಳಿ ಕ್ಯಾಶ್ ಎಲ್ಲಿದ್ದ? ಹುಲಿ ಗೊಪ್ಪ. ಈ ಗೊಪ್ಪ ಅಂತ ನೋಡಿ, ಹುಲಿ ಗೊಪ್ಪ ಅಂತ. ಇಲ್ಲಿ ಇದ್ದ ಹೇಳಿದಾಗ ಒಬ್ಬ ವಾರ್ಕರಿ ಇದ್ದ. ಹೆಗಲಿ ಯಾವಾಗಲೂ ಕಂಬಳಿ, ಕೈಯಾಗ ಒಂದು ಕೋಲ, ಆಮೇಲೆ ಒಂದು ಏನೈತಿ ಕೊಳಲು, ಆಮೇಲೆ ಒಂದು ಚೊಂಚಿ, ಆಮೇಲೆ ಒಂದು ಬಡಿಗೆ, ಇಷ್ಟು ಕಾಯನ ಇರೋದು ಮತ್ತು ತಾಳುದು ಏನೈತಿ. ಮಂದಿ ಏನ್ ಹೇಳ್ತಾರೆ ನಾವು, ನೋಡಪ್ಪ ಅಲ್ಲಿ ಹುಲಿ ಪಾಪ ಹುಲಿ ತನ್ನ ಮರಿ ಹಾಕೈತಿ, ಬಹಳ ಅದಾವಲ್ಲಿ, ಅಲ್ಲಿ ಇರಾಕ್ ಹೋಗ್ಬೇಡ ಅಂತ ಹೇಳಿದ್ರು. ಅವೇನ್ ಹೇಳ್ತಿದ್ದ,
ಅನಾಥ ರಕ್ಷಕ ಪಾಂಡುರಂಗ ಅದ. ತುಕಾ ಮನೆ ಆಮೇಲೆ ನನಗೆ ಅಟೆಂಡ್ ಕೊಡೋದು ರೂಪಾಯಿ ಹೇಳಿದ್ರ ಇಲ್ಲಿ ತುಕಾಮನೆಯಮ್ಮ ಅನಾಥ, ನಾವೆಲ್ಲ ಅನಾಥರಾಗಬಾರ್ದು ಅಂತೇಳಿ. ಯಾಕಂದ್ರ ಪ್ರಹ್ಲಾದನ ಜೊತೆಗೆ ಇದ್ದೀವಿ ನಾವು. ಆ ಪ್ರಹ್ಲಾದನ ಯಾವಾಗ ಕರ್ತಾದೊಳಗಿದ್ದೀವಿ, ಆಮೇಲೆ ಅಂಗದ ಜೊತೆಗೆ ಕಪಿಯಾಗಿ ಕೇಸಿ ರಾಮನ ಭಕ್ತರಾಗಿದ್ದೀವಿ. ಆಮೇಲೆ ಕಲಿಯುಗದೊಳಗೆ ದ್ವಾಪರದೊಳಗ ಉದ್ಧವನ ಜೊತೆ ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರಾಗಿದ್ದೀವಿ ಅಲ್ಲಿ. ಆಮೇಲೆ ಗೋಪಾಲಕ ಬಾಲಕರಾಗಿದ್ದೀವಿ. ಆ ನಂತರ ಕಲಿಯುಗದೊಳಗ ನಾಮದೇವ್ ಮಹಾರಾಜರು ಮತ್ತು ತುಕಾರಾಮ್ ಮಹಾರಾಜ ಜೊತೆಗೆ ವಾರ್ಕರಿ ಸಂತ ತಾಳ ಮೃದಂಕರಿ ಏನೈತಲ್ಲ ಇವೆಲ್ಲ ಹೆಂಗ ಮಂಡಳಿ ಐತಿ. ಈ ಪ್ರಕಾರವಾಗಿ ನಾವು ಹಂಗಿದ್ದೀವಿ ಅಂತ ಹೇಳಿ ಕ್ಯಾಶ್ ಯಾರು ಜಗತ್ ತುಕೋಬರಾಯರು ಹೇಳ. ಅದೇ ಪ್ರಕಾರ ಇಲ್ಲೇನ ಆಗ್ಬಿಡ್ತು ಅಂದ್ರೆ ಆ ಪಂಡರಿ ನಿರ್ಮಾಣ ಮಾಡಿದ್ದೇನೈತಿ ವರ್ಣನೆಯನ್ನ ತುಕೋಬರಾಯರು ಹೇಳ್ಯಾರ. ಇಲ್ಲಿ ಅದೇ ಪ್ರಕಾರ ಈ ಹುಲಗೊಪ್ಪ ಗ್ರಾಮದೊಳಗ ಇದು ನನ್ನ ಪಂಡರಿ ಅಂತ ಹೇಳ್ತದೆ. ಯಾವ ಭಾಗವತ ಕೃಷ್ಣ ಗೊಲ್ಲ ಏನ್ ಹೆಸರು ಅವನು? ಅವನ ಹೆಸರ ಭಾಗವತ. ಅವ್ ಯಾರಪ್ಪ ಅಂದ್ರ ಕೃಷ್ಣ ಗೊಲ್ಲ. ಇದನ್ನ ಯಾರು ನಿರ್ಮಾಣ ಮಾಡಿದ್ರು? ನಮ್ ಹಿರಳಿ ಸಾಹೇಬ್ರು. ಹೇಳು ಹುರಳಿ ಸಾಹೇಬ್ ಏನಪ್ಪಾ. ಹಂಗ ಆ ಪಂಡರಿ ನಿರ್ಮಾಣ ಯಾರು ಮಾಡಿದ್ರು? ಪರಮಾತ್ಮ ಪಾಂಡ್ರ ತುಕಾರಾಮ್ ಮಹಾರಾಜ ದೇವ್ ಪರಮಾತ್ಮ ಪಾಂಡ್ರಂಗ ಅಂತೇಳಿ. ಇದನ್ನ ಯಾರು ಮಾಡಿದ್ರಪ್ಪ ಅಂದ್ರ ನಮ್ಮ ಧರ್ಮಾಧಿಕಾರಿ ಹುರಳಿ ಸಾಹೇಬ್ ಮಾಡಿದ್ರು. ಅದು ಮತ್ತ ನಮ್ಮ ಏನೈತಿ ಕೊಳಚಿ ಮಾಗಾಣಿ ಮತ್ತ ಇಲ್ಲೆಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ಸಹಭಾಗಿ ಹಾಕೊಂಡ ಮಾಡಿ ಕೆಲಸ ನಡೆಸ್ಕೊಂಡಾರ. ಇದೇ ಪ್ರಕಾರ ಇರ್ಲಿ ಅಂತ ನಮ್ಮ ಆಸೆ. ಸೂರ್ಯಚಂದ್ರ ಇವರಿಗೆ ಇರ್ಲಿ ವಿಷಯ ಕೊಡೋಣ. ಹಂಗ ಅವೇನು ಕೃಷ್ಣ ಕೊಲ್ಲಿದ್ದಂತ ಅವ್ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ಕೊಳಲು ಬಾರಿಸ್ತಿದ್ದ, ಕೃಷ್ಣ ಕೃಷ್ಣ ಅಂತಿದ್ದ, ವಿಠಲ ವಿಠಲ ಅಂತಿದ್ದ. ಆಮೇಲೆ ಏಕಾದಶಿ 20 ಹೇಳಿದ ಆಗಲಿ 29 ಏಕಾದಶಿ ಮಾಡ್ಬೇಕು ವೈಷ್ಣವ ಅಂತೇಳಿ ಕ್ಯಾಶ್. ಹಂಗ 29 ಏಕಾದಶಿನೂ ಮಾಡ್ತಿದ್ದ. ಆದ್ರ ಅವ್ ಸಾಕುದೇ ಅವು 100 ಆಕಳ. 100 ಆಕಳಕ್ಕೆ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಏಕಾದಶಿ ದಿವಸ ಒಟ್ಟ ಎಲ್ಲಿ ಹೊಲ್ದಾಗ ಮೇಯಿಸ್ತಿದ್ದ, ಗುಡ್ದಾಗ ಮೇಯಿಸ್ತಿದ್ದಿಲ್ಲ. ಅವಕ್ ಏನ್ ಮಾಡ್ತಂದ್ರ ಹಿಂಡಿ, ಯಾವುದು ಶೇಂಗಾ ಹಿಂಡಿ ಬೆಲ್ಲ ತಿನ್ನಿಸ್ತಿದ್ದ, ನೀರು ಕುಡಿಸ್ತಿದ್ದ. ಅದೇ ಪ್ರಕಾರವಾಗಿ ಏಕಾದಶಿ ದಿವಸ ಮತ್ತೆ ಏನು ತಿಂತಿದ್ಲ. ಅಕಸ್ಮಾತ್ ಬಿಟ್ಟು ನೋಡ್ತಿದ್ದ, ಎಲ್ಲಿ ಏನು ಮೇಯ್ತಿದ್ದಲ್ಲೋ, ಯಾರು ಏನಾರು ಕೊಟ್ಟು ತಂದ್ರು ತಿಂತಿದ್ದಲ್ಲೋ. ಅಷ್ಟು ನಿಷ್ಠಾವಂತಿದ್ದು. ಅದು ಉದಾಹರಣೆಗೆ ಏನಪ್ಪಾ ಅಂದ್ರ ನೀವು ಯಾವ ನಮ್ಮ ದೇಹು ನಿವಾಸಿಗಳ ಜಗತ್ ತುಕಬರ ಐತಲ್ಲ, ಅಲ್ಲಿ ಒಂದು ಬಾವಿ ಐತಿ. ನೀವು 14 ದಿವಸ 15 ದಿವಸ ಏಕಾದಶಿ ಒಳಗೆ ಎಂದ ಹೋಗ್ರಿ, ಅಲ್ಲಿ ಚುರುಮರಿ ಹಾಕಿರ ಅವು ಬಂದು ಕ್ಯಾಶ್ ಮೀನ್ ತಿಂತಾವ. ಆದ್ರೆ ಏಕಾದಶಿ ದಿವಸ ಹಾಕಿರ ಒಂದ್ ಮೀನು ತಿನ್ನುದಿಲ್ಲ. ಮತ್ತ ಅವ್ಕೆ ಯಾರು ಕಲಿಸ್ಯಾರ? ಯಾರು ಕಲಿಸ್ಯಾರ. ಆದ್ರೆ ನಿಯಮಾವಳಿ ಪ್ರಕಾರ ಸಂತರ ಸಂಘ ಏನ್ ನಿನ್ ದೋಸ್ತಿ ಮಾಡಿ ನಾ ಹಿಂಗ ಒಳ್ಳೆಯವನಾಗ್ನಿಪ್ಪ, ನಿನ್ನ ಸಂಘ ಮಾಡಿ ನಾನು ಭಾಗ್ಯಶಾಲಿ ಆಗಿ ಅಂತ ಹೇಳಿ ಕ್ಯಾಶ್ ಅವ ಸಂತರ ಸಂಘದೊಳಗಿದ್ದಂತ ವ್ಯಕ್ತಿ ಯಾರು? ಭಾಗವತ ಕೃಷ್ಣ ಗೊಲ್ಲ. ಎಲ್ಲಿ? ಹುಲಿಕೊಪ್ಪ ಅಂದ್ರೆ ಹುಲಿಗೊಪ್ಪ ಇದ್ದ. ಒಮ್ಮೆ ಎಲ್ಲ ಆಕಳ ಕಡೆ ಹೋಗಿದ್ದ, ಎಲ್ಲ ಮಾಡ್ತಿದ್ದ. ಅವಕ್ಕೂ ಚಲೋ ಹೇಳ್ತಿದ್ದ, ಅವ್ನ ಗತಿ ಹೇಳ್ತಿದ್ದ. ಖರೆ ಅವಕ್ಕೆ ಏನು ಗೊತ್ತಾಕಿದ್ರ ಖರೆ. ಆದ್ರ ಅದ್ರ ಮೇಲೆ ಬಹಳ ನಿಷ್ಠ ಇಟ್ಟಿದ್ದ. ಏನಪ್ಪ ನಿಷ್ಠ ಇಟ್ಟು ಹೇಳಿದಾಗ ಸತ್ಯ ಹೇಳ್ಬೇಕು. ಯಾರು ಹೊಂದಾಗ ಹೋಗಿ ಮೇಯ್ಬಾರ್ದು. ಗುಡ್ಡದೊಳಗ ಪರಮಾತ್ಮ ಕೊಟ್ಟಿದ್ದನೆ ಮೇಯ್ಬೇಕಂತ ಹೇಳ್ತಿದ್ದ. ಹಂಗಾಯ್ತು. ಒಂದೇನಾತಿ ಮಳಿ ಬರೋ ಸಂಭವ ಆತಿ. ಹಂಗಾರ ಕರಿ ಮಾಡಿ ಬೆಳಕನ್ನ ಇನ್ನು ನಾನು ಜಲ್ದಿ ಹೋಗ್ಬೇಕಂತ ಹೇಳಿ ದಾಡ್ ಬಂದ. ಅದ್ರಾಗ ಒಂದು ಆಕಳ ಏನೈತಿಲ್ಲ, ಕರು ಹಾಕಿದ ಆಕಳ ಅಲ್ಲಿ ಉಳ್ಕೊಂಡ್ಬಿಡ್ತಿ. ಹಿಂದೆ ಉಳ್ಕೊಂಡು ಕೊಳ್ಳೆ ಇಲ್ಲಿ ಬಂದ. ಅದು ಆಕಳ ನೋಡಿದ, ಆಕಳ ಇಲ್ದಂಗ ಇನ್ನು ಹೋದಿಯ ಅಪರಾತ್ರಿ ಆಗಿ ಏನು ಸಿಗಾಕಿಲ್ಲ ನೋಡೋಣ ಅಂತ ಹೇಳಿ ಕ್ಯಾಶ್ ಇಲ್ಲಿ ಬದ್ರಿ ಮಾಡಕಂತ ಏನಂತ ಹೇಳಿ
ज्ञानबा तुकाराम ज्ञानबा तुकाराम ज्ञानबा तुकाराम ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಪುಣ್ಯವಂತ ವಾವೆ ಗೀತಾ ಸಜ್ಜನಾಚ ನ್ಯಾವೆ ಗೀತಾ ಸಜ್ಜನಾಚ ನಾವೆ ನಗೆ ಮಾಜಿ ವಾಚ ಮಹಾಲಾಭ ಪುಗಾಸಾತಿ ಅಂತ ಹೇಳ್ಯಾರ ಸಂದ್ರ ಪರೀಕ್ಷೆ ಮಾಡೋಣ ಅಂತ ಹೇಳಿ ಕ್ಯಾಶ್ ಮಾಡಿದಿಲ್ಲ ತುಕಾಮಣೆ ಪಾಪೆ ಜಾತಿ ಸಂತಾಚೆ ಜಪಿ ಏನ್ ನನ್ನ ಪಾಪ ಐತೋ ಏನದ ಆಕಳ ಪಾಪ ಐತೋ ಏನೈತ್ ನೋಡ್ಬೇಕಂತ ಹೇಳಿ ಕ್ಯಾಶ್ ಏನ್ ಮಾಡಾಕತ್ರು ಜಪ ಮಾಡಾಕತ್ತೀವಿ ಯಾರು ಜ್ಞಾನಬಾ ತುಕಾರಾಮ್ ಜ್ಞಾನೋಬಾ ತುಕಾರಾಮ್ ಮಾಡಾಕತ್ತ ಎಲ್ಲೇ ತನ್ನ ಕುಟೀರದೊಳಗೆ ಅಂದ್ರ ತನ್ನ ಗುಡಿಸಲದೊಳಗೆ ಮಾಡಾಕತ್ತ ಅಲ್ಲಿ ಏನಾಗ್ಬಿಡ್ತಿ ಸಂಕಟ ಪ್ರಾಯ ಯಾರಿಗೆ ಆ ಆಕಳಿಗೆ ಆಕಳಿಗೆ ಹುಲಿ ಬಂದಿದ್ದು ಹರ್ರ ಅಂತೇಳಿ